ಏನೊಂದು ಸರ್ಕಾರದ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪಂಗಡ ಈ ಶಾಲೆಗಳಲ್ಲಿ ಬಹಳ ಸ್ಪಷ್ಟವಾಗಿ ರಾಷ್ಟ್ರಕವಿ ಕುವೆಂಪು ಅವರ ದೇವವಾಕ್ಯ ಏನೊಂದು ಜ್ಞಾನದ ದೇಗುಲ ಕೈ ಮುಗಿದು ಒಳಗೆ ಬನ್ನಿ ಅಂತ ಇದ್ದಂತ ದೇವವಾಕ್ಯವನ್ನ ಬದಲಾಯಿಸಿ ಜ್ಞಾನದ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಇವ್ರದೇ ಹೊಸ ವಾಕ್ಯವನ್ನ ಹಾಕಿದ್ದಾರೆ. ಸೊ ಈ ರೀತಿ ಈ ಸರ್ಕಾರದಲ್ಲಿ ಏನಾಗ್ತಿದೆ ಯಾರಿಗೂ ಗೊತ್ತಿಲ್ಲ. ಆಡಳಿತದ ಮೇಲೆ ಕಂಟ್ರೋಲ್ ಇಲ್ಲ, ದ್ವೇಷದ ರಾಜಕಾರಣ, ಸಮಾಜಗಳನ್ನು ಒಡೆಯುವಂತ ರಾಜಕಾರಣ. ಈ ರೀತಿ ಗೊಂದಲದಲ್ಲಿ ಈ ದ್ವೇಷ ಅಸೂಯದಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಇದರ ಆಧಾರಿತವಾಗಿ ಎಲ್ಲ ಒಂದ್ ಕಡೆ ಇಲಾಖೆಗಳಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಮನಬಂದಂತೆ ಅವ್ರು ಬೇಕಾದಂಗೆ ಹಾಕೊಳ್ತಾ ಇದ್ದಾರೆ. ಇದಕ್ಕೆ ಹೊಣೆ ಯಾರು, ಜವಾಬ್ದಾರಿ ಅಂತ ಸರ್ಕಾರದಲ್ಲಿ ಉತ್ತರ ಇಲ್ಲ. ಇವತ್ತು 0 ಓವರ್ನಲ್ಲಿ ಪ್ರಶ್ನೆ ಕೇಳಿದಾಗ ಸರ್ಕಾರಕ್ಕೆ ಇದು ಗೊತ್ತಿದೆಯಾ, ಗೊತ್ತಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ನಡೀತಿದೆ. ಇಲ್ಲಿ ಸರ್ಕಾರ ಬದುಕಿದೆಯೋ, ಸರ್ಕಾರ ಇಲ್ವೋ, ಸತ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಸರ್ಕಾರದಲ್ಲಿ ಇವತ್ತು ಬಹಳಷ್ಟು ಭಾವನಾತ್ಮಕವಾಗಿ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಪುರಸ್ಕೃತರಾದಂತ ರಾಷ್ಟ್ರಕವಿ ಕುವೆಂಪು ಕೊಟ್ಟಂತ ದೇವವಾಕ್ಯವನ್ನ ವಿರುದ್ಧವಾಗಿ ಅವ್ರದೇ ಒಂದು ವಾಕ್ಯವನ್ನ ಹಾಕಿ ಭಾವನೆಗಳಿಗೆ ಅಗೌರವ ತರುವಂಥದ್ದು, ಧಕ್ಕೆ ತರುವಂತ ಕೆಲಸಗಳನ್ನ ಇವತ್ತು ಸರ್ಕಾರದಲ್ಲಾಗಿದೆ. ಹಾಗಾಗಿ ಸರ್ಕಾರದ ಈ ಸಂಪೂರ್ಣ ನಡವಳಿಕೆ, ಈ ಕ್ರಮವನ್ನ ಸಂಪೂರ್ಣವಾಗಿ ಖಂಡಿಸ್ತೇವೆ.